ಎಲ್ರಿಗೂ ಹೇಳ್ತೀನಿ. ಕೆಲವರು ಸ್ಟೂಡೆಂಟ್ಸ್ ಒಂದು ಮುಗ್ಧವಾಗಿ ಕೇಳ್ತಾರೆ, ಸರ್ ನನಗೆ ಇಂಗ್ಲೀಷ್ ಬರಲ್ಲ ಸರ್. ಅವ್ರಿಗೆ ಹೇಳಿ ಸರ್, ಇಂಗ್ಲೀಷ್ ಇರೋದೇ ತಪ್ಪು ಮಾತಾಡಕ್ಕೆ, ಕರೆಕ್ಟಾಗಿ ಮಾತಾಡಕ್ಕೆ ಕನ್ನಡ ಇದೆ ಅಂತ. ಸೊ ಇಂಗ್ಲೀಷ್ ಎಲ್ಲ ಬರಲ್ಲ. ನಾನು ಇನ್ನೂ ಒಂದು ಹೇಳ್ತೀನಿ ಸರ್, ಯಾರಾದರೂ ತುಂಬ ದಡ್ಡರು ಅಮಾಯಕರು ಅವ್ನಿಗೆ ಎಷ್ಟು ಹೇಳ್ಕೊಟ್ರು ಅವ್ನು ಕಲಿತಾ ಇಲ್ಲ ಅಂದರೆ ಪ್ಲೀಸ್ ಅವನ್ನ ರೆಸ್ಪೆಕ್ಟ್ ಮಾಡಿ ಸರ್. ಅವ್ನು ಏನೋ ಒಂದು ಸಾಧಿಸ್ಬಿಡ್ತಾನೆ ಸರ್. ನನಗೇನಾದರೂ ತುಂಬ ದೊಡ್ಡ ಕ್ವಾಲಿಫಿಕೇಷನ್ನು ದೊಡ್ಡ ಇಂಗ್ಲೀಷ್ ಬಂದಿದ್ದಿದ್ರೆ ಎಲ್ಲೋ ಅರ್ಜಿ ಆಗ್ತಿದ್ದೆ, ಕೆಲಸ ಕೊಡೋರು 20-30 ಸಾವಿರಕ್ಕೆ ಸೆಟ್ಲ್ ಆಗಿಬಿಡ್ತಿದ್ದೆ. ನನಗೆ ಇಂಗ್ಲೀಷ್ ಬರ್ತಿರ್ಲಿಲ್ಲ, ಕ್ವಾಲಿಫಿಕೇಷನ್ ಇರಲಿಲ್ಲ, ಯಾರೂ ಕೆಲಸ ಕೊಡಲಿಲ್ಲ, ಕಂಪ್ನಿ ಕೊಟ್ಟದೆ, ಓನರ್ ಆದೆ, ಈಗ MLA ಆಗೋದೆ. ಸೊ ಒಂದೊಂದು ಸಲ ಆವ್ರೇಜ್ ಹುಡುಗ ಆಗೋದು ಕೂಡ ಬೆನಿಫಿಟ್ಟೇ ಸರ್. ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. 98 ಇರೋರೇ ಗೆಲ್ತಾರೆ ಅನ್ನೋದು ಸುಳ್ಳು ಸರ್. ಸರ್ ಅವ್ರು ಏನು ಮಾಡ್ತಾರೆ ಗೊತ್ತಾ, 98% ಬಂದರೆ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಹುಡ್ಕೊಂಡು 5 lakhs 10 lakhs ಪ್ಯಾಕೇಜ್ಗೆ ಸೇರ್ಕೊಂಡ್ಬಿಡ್ತಾರೆ. ಆದರೆ ದಡ್ಡರು ಎಲ್ಲರೂ ಇರ್ತಾರೆ ಸರ್ ಅಂಥದ್ದ ಕ್ರೌಡಲ್ಲಿ. 6ನೇ ಕ್ಲಾಸಲ್ಲಿ ದಡ್ಡ ಅಂತ ಕ್ಲಾಸಿಂದ ಆಚೆ ಹಾಕ್ಸ್ಕೊಂಡಂತ ಆಲ್ಬರ್ಟ್ ಐನ್ಸ್ಟೈನ್ ಜಗತ್ತಿನ ಮೇಧಾವಿ ಆಗಲಿಲ್ವಾ ಸರ್? 10ನೇ ಕ್ಲಾಸೇ ಕಂಪ್ಲೀಟ್ ಮಾಡದೇ ಇರೋ ನಮ್ಮ DVG ಅವರು ಇವತ್ತು ಡಿಗ್ರಿಗೆ ಲೆಸನ್ ಆಗ್ಲಿಲ್ವಾ ಸರ್? ಬದುಕು ಜಟಕ ಬಂಡಿ ವಿಧಿ ಹದರ ಸಾಹೇಬ, ಮದುವೆಗೋ ಮಸಣಕೋ ಮಂಕುತಿಮ್ಮ ಅಂತ ಬರೀಲಿಲ್ವಾ ಸರ್? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆವ್ರೇಜ್ ಹುಡುಗರು ನೀವು ನೋಡ್ತಾ ಇರಿ ಸರ್. ನೆನ್ಪಿಟ್ಕೊಂಡಿರಿ, ಒಂದು 10 ವರ್ಷ ಆದಮೇಲೆ ಒಂದು ಸ್ವೀಟ್ ಬಾಕ್ಸ್ ಎತ್ಕೊಂಡ್ಬರ್ಬೋದು. ಮೇಡಮ್ ನಾನೊಂದು ಹಾಸ್ಪಿಟ್ಲ್ ಕಟ್ಟಿದ್ದೀನಿ ಸರ್, ನಾನೊಂದು ಕಂಪ್ನಿ ಕಟ್ಟಿದ್ದೀನಿ ಸರ್, ನಾನು MLA ಆಗೋಗಿದ್ದೀನಿ ಅಂತ. ಗೊತ್ತಿಲ್ಲ ಅದಕ್ಕೆ. ಬಟ್ ಎಲ್ಲದಕ್ಕಿಂತ ಇನ್ನು ಮಾನ್ಯ ಶಾಸಕರು ಎಲ್ಲರೂ ಮಾತಾಡೋದಿದೆ. ನಾನು ಎಲ್ಲ ಯಂಗ್ಸ್ಟರ್ಸ್ಗೂ ಹೇಳೋದಿಷ್ಟೇ, ನೋಡ್ರೋ ಅನ್ಕೋಬೋದು ಡಿಗ್ರಿಯಲ್ಲಿದ್ದಾಗ ನಾನು ಕೆಲಸ ಹುಡುಕಿದ್ರೆ, ನಾನು ಅಂದ್ಕೊಂಡ್ರೆ ದುಡಿತೀನಿ ಅಂತ. ಫೀಲ್ಡ್ಗೆ ಇಳಿದು ನೋಡಪ್ಪ, 100 ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಈ ಯಂಗ್ಸ್ಟರ್ಸ್ಗೆ ಒಂದು ಬಿಲೀಫ್ ಇರುತ್ತೆ ನಮಗೆಲ್ಲ, ನಾನು ದುಡಿದ್ರೆ ನನಗೆ ಯಾವ ಲೆಕ್ಕನೂ ಅಲ್ಲ, 10,000 ರೂಪಾಯಿ ಕೆಲಸ ಗಿಟ್ಸಿ ಗೊತ್ತಾಗುತ್ತೆ. ಇನ್ನು ಯಂಗ್ಸ್ಟರ್ಸ್ಗೆ ಅನಿಸುತ್ತೆ, ಇನ್ನು ಕೆಲವ್ರಿಗೆ ಬಿಲೀಫ್ ಇರುತ್ತೆ, ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡ್ರೆ ಕ್ಯೂ ನಿಲ್ತಾರೆ ಅಂತ. ನೀನು ನಿಂತರೂ ಹುಡುಗಿನ ಕೊಡಲ್ವೋ? ಇದು ನಿಜ. ನಾನಿಲ್ಲ. ಇನ್ನು ಕೆಲವು ಯಂಗ್ಸ್ಟರ್ಸ್ಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಭಾಳಷ್ಟು ಜನ ಹೇಳ್ತಾರೆ ನಮ್ಮನ್ನು ನಾವು ಏನು ಗೊತ್ತಾ, ನಾವು ಓವರ್ ಥಿಂಕ್ ಮಾಡ್ತಾ ಇದ್ದೀವಿ ನಮ್ಮ ಬಗ್ಗೆ. ಅದೇ ಪ್ರಾಬ್ಲಮ್ಮು. ತುಂಬ ಜನ ಸೌಂದರ್ಯವಿದೆ ಎಂದು ಬೀಗ ಬೇಡ, ಮೋನಾಲಿಸಾ ಮಣ್ಣಾಗಿದ್ದನ್ನು ನೋಡಿದ್ದೇವೆ. ಜ್ಞಾನವಿದೆ ಎಂದು ದುಡುಕಬೇಡ, ಜ್ಞಾನಿಗಳೆಲ್ಲ ಬಡವರಾಗಿ ಉಳಿದಿದ್ದನ್ನು ನೋಡಿದ್ದೇವೆ. ಈ ಥರ ಭಾಳ ಇದೆ. ಇಟ್ಸ್ ಜಸ್ಟ್, ನಾನೆಲ್ಲ ಯಂಗ್ಸ್ಟರ್ಸ್ ಕೇಳೋದು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಬೈಕಲ್ಲೆಲ್ಲ ಸ್ಪೀಡಾಗಿ ಹೋಗ್ಬೇಡ್ರೋ. ಸ್ಪೀಡ್ ಇರಬೇಕಾಗಿರೋದು ಫೀಲ್ಡಲ್ಲಿ, ಎನ್ಫೀಲ್ಡಲ್ಲ. ನೆನ್ಪಿಟ್ಕೋಬೇಕು. ನನ್ನೆಲ್ಲ ಟೀಚರ್ಸ್ಗೂ ಮೇಡಮ್ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಿಮ್ಮ ಥರನೇ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡಿ 13-14 ವರ್ಷ ಟೀಚರ್ ಆಗಿ ಆ್ಯಂಕರಿಂಗ್ ಮಾಡಿ ಒಂದು 500 ರೂಪಾಯಿ ಇನ್ಕ್ರಿಮೆಂಟ್ಗೋಸ್ಕರ 1 ತಿಂಗಳಿಂದ ಪ್ರಿನ್ಸಿಪಲ್ ಚೇಂಬರ್ಗೆ ಯಾವಾಗ ಕರೀತಾರೋ 500 ಕೊಡ್ತಾರೋ ಇನ್ಕ್ರಿಮೆಂಟ್ 1000 ರೂಪಾಯಿ ಕೊಡ್ತಾರೇನೋ ಅಂತ ನಿರೀಕ್ಷೆಯಲ್ಲಿದ್ದು, ಒಂದು ಸ್ಕೂಲ್ ಡೇ ಅಲ್ಲಿ ಸ್ಟೇಜ್ ಕರೆದು ನಮ್ಗೆ ಆನರ್ ಮಾಡಿದ್ರೆ ಆ ಫೋಟೋನ ಇಟ್ಕೊಂಡು ನೋಡು ನನಗೆ ಸನ್ಮಾನ ಮಾಡಿದ್ರು ಅಂತ ಹೇಳ್ಕೊಂಡು ಇದರಿಂದ ಬಂದು ಇವತ್ತು ಭಗವಂತನ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ. ನಾನು ಇರೋ ರಿಯಾಲಿಟಿ ಮಾತಾಡ್ತೀನಿ. ಮೋಸ್ಟ್ಲಿ ಇಷ್ಟಕ್ಕೆಲ್ಲ ನಾನು ಅರ್ಹನಿದ್ದೀನೋ ಎಲ್ಲ ಗೊತ್ತಿಲ್ಲ. ಮನೆಗೆ ಬಂದವ್ರಿಗೆಲ್ಲ ನಮ್ಮ ಅಮ್ಮ ಊಟ ಇಟ್ರಲ್ಲ, ಮೋಸ್ಟ್ಲಿ ಅದು ನನ್ನ MLA ಮಾಡಿದ್ದು ಸರ್. ನಾನು ಶಿರಡಿಯಲ್ಲಿದ್ದೆ 1 ವರ್ಷ. ನಮ್ಮ ತಂದೆ ತಾಯಿಯಲ್ಲಿದ್ದರು. ನಮ್ಮ ತಾಯಿ ಬೆಳಗ್ಗೆ 6 ಗಂಟೆಗೆ ಒಂದು ಆರತಿ, 12 ಗಂಟೆಗೆ ಒಂದು ಆರತಿ, ಸಾಯಂಕಾಲ 6 ಗಂಟೆಗೆ 4 ಆರತಿನೂ. ನಾನು ನಮ್ಮಮ್ಮಗೆ ಹೇಳ್ತಿದ್ದೆ, ಏನಮ್ಮ ಇಷ್ಟು ಪೂಜೆ ಮಾಡ್ತೀಯಾ ಅಂತ. ನನಗೆ ಅವತ್ತು ಗೊತ್ತಿಲ್ಲ, ಆ ಅಮ್ಮ ಎಷ್ಟು ಪೂಜೆ ಮಾಡಿದ್ದಿದ್ರೆ 22 ದಿನಕ್ಕೆ ಒಬ್ಬ ಹುಡುಗ ಬಂದು MLA ಆಗೋಗ್ತಾನೆ ಹೇಳಿ ಸರ್. ಇರುತ್ತೆ ಸರ್. ಸರ್ ಒಂದಂತೂ ಸತ್ಯ, ನಿಮ್ಮ ಮಕ್ಕಳನ್ನ ಕಾಪಾಡೋದು ನಿಮ್ಮ ಒಳ್ಳೆತನ ಅಷ್ಟೇ ಸರ್. ಪರವಾಗಿಲ್ಲ, ನೀವೇನು ದುಡ್ಡು ಮಾಡದೆ ಬಡವರಾಗೇ ಇರ್ಬೋದು, ಬಟ್ ನಿಮ್ಮ ಮಕ್ಕಳು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತಾರೆ. ಸೊ ದಯವಿಟ್ಟು ಇದಿರಲಿ. ಎಲ್ಲರೂ ನಮ್ಮ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಇವತ್ತು ಭಾಳ, ನಾನು ಮೊನ್ನೆ ಮಧು ಬಂಗಾರಪ್ಪ ಸರ್ ಹತ್ರನೂ ಮಾತಾಡ್ತಿದ್ದೆ, ಶಿಕ್ಷಣದ ಬಗ್ಗೆ ಯಾವ ಥರ ಏನು ನಮಗೂ ಒಂದು ಹೊಸ ಕನಸಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಮ್ಮಂಥ ಹುಡುಗರು ಏನೋ ಮಾಡಬೇಕು ಅಂತ ಬಂದಿದ್ದೀವಿ. ನಮಗೊಂದು 5 ವರ್ಷ ಮಾಡೋಕ್ಕೆ ಅವಕಾಶ ಕೊಡಿ. ಒಂದು ಬದಲಾವಣೆ ಅಂತೂ ತರ್ತೀವಿ. ಭಾಳಷ್ಟು ಜನ ಅಂತಾರೆ, ಏನಪ್ಪ 4 ನೆಲ MLA ಈಗ ಶೈಲೇದು ಅಂತಾರೆ. ನಾನು ಏನು ಹೇಳಲಿ? ಅಲ್ಲಲ್ಲ, ಹಿಂಗೆ ರೋಡ್ ತೋರಿಸ್ತಾರೆ, ಹಿಂಗೆ ರೋಡೇ ಇಲ್ಲ ಅಂತಾರೆ. ಇದನ್ನ 4.25 ವರ್ಷ ಆದಮೇಲೆ ಏನಪ್ಪ ನಮ್ಮೂರಿಗೆ ರಸ್ತೆ ಯಾಕೆ ಹಾಕ್ಸ್ತಿಲ್ಲ ಅಂತ ಕೇಳಿದ್ರೆ,
ಸೊ ದಯವಿಟ್ಟು ನೀವು ಅಷ್ಟೇ ನಿಮ್ಮೆಲ್ಲರ ಸಹಕಾರ ಇರಲಿ. ಸ್ವಲ್ಪ ಟೈಮ್ ಕೊಡಿ. ಏನೋ ಬಂದಿದ್ದೀವಿ ಸರ್, ಏನೋ ಬದಲಾವಣೆ ಮಾಡಬೇಕು ಅಂತ. ನಾನು ನನ್ನ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಪೆರೇಸಂದ್ರದ ಸರ್ಕಾರಿ ಪ್ರೌಢಶಾಲೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿದ್ದು ನನ್ನ ಟೀಚರ್ಸ್ಗೆ, ನಮ್ಮ ಸುಕನ್ಯಾ ಮೇಡಮ್ಗೆ, ನಮ್ಮೆಲ್ಲ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಲೈಫಲ್ಲಿ ಎಷ್ಟೇ ಸೋತ್ರೂ ಧೈರ್ಯವಾಗಿರಬೇಕು ಅಂತ ಹೇಳ್ಕೊಟ್ಟಂಥ ನನ್ನ ಹೈಸ್ಕೂಲ್ ಟೀಚರ್ಸ್ಗೆ, ಪರ್ಸೆಂಟೇಜ್ ಕಡಿಮೆ ಬಂದರೆ ಏನಪ್ಪ ರ್ಯಾಂಕ್ ಅಲ್ಲ ಮುಖ್ಯ, ಜೀವನದಲ್ಲಿ ಬದುಕೋ ಧೈರ್ಯ ಇರಬೇಕು ಅಂತ ಹೇಳ್ಕೊಟ್ಟಂಥ ನನ್ನ ಕಾಲೇಜಿನ ಟೀಚರ್ಸ್ಗೆ, ನಾನು ಈ ಸಂದರ್ಭದಲ್ಲಿ ನನ್ನ ಲೈಫ್ನ ಬೆಸ್ಟ್ ಇಬ್ಬರು ಟೀಚರ್ಸು, ನನ್ನ ತಾಯಿ, ನನ್ನ ಮಡದಿ. ಯಾಕೆ ಅವರಿಬ್ಬರು ನನಗೆ ಟೀಚರ್ ಅಂದರೆ, ನಮ್ಮಮ್ಮ ನನಗೆ ಮಾತಾಡೋದು ಹೇಳ್ಕೊಟ್ರೆ ನನ್ನ ವೈಫು ಸೈಲೆಂಟ್ ಆಗಿರೋದು ಹೇಳ್ಕೊಟ್ಟಿದ್ದಾಳೆ ನನಗೆ. ಸೊ ಇಬ್ಬರು ಟೀಚರ್ಸೇ. ನನಗೆ ಮಾತು ಕಲಿಸಿದ್ದು ನಮ್ಮ ತಾಯಿ, ಸೈಲೆಂಟ್ ಆಗಿರೋದು ಹೇಳ್ಕೊಟ್ಟಿದ್ದು ನನ್ನ ಮಡದಿ. ಇಬ್ರಿಗೂ ಅವರು ನನ್ನ ಲೈಫ್ನ ಬೆಸ್ಟ್ ಟೀಚರ್ಸ್. ವಿಶೇಷವಾಗಿ ನಿರಂತರವಾಗಿ ನನ್ನನ್ನು ವಿಮರ್ಶೆ ಮಾಡ್ಕೊಂಡು ಬರ್ತಿರ್ತಕ್ಕಂಥ ನನ್ನ ವಿಮರ್ಶಕರು ನನ್ನ ಬೆಸ್ಟ್ ಟೀಚರ್ಸೇ. ನನ್ನ ಅಕ್ಕಪಕ್ಕ ಇದ್ದವರು ನನ್ನನ್ನು ಹೊಗಳಿ ಮೇಲೆ ಕಚ್ಚಿದ್ರು, ನನ್ನನ್ನು ಯಾವ ಕಾರಣಕ್ಕೆ ಬೈತಾರೋ ಗೊತ್ತಿಲ್ಲದೆ ನನ್ನ ತಪ್ಪನ್ನು ತೋರಿಸಿ ನೆಕ್ಸ್ಟ್ ಇಂಥ ತಪ್ಪು ಮಾಡಬೇಡ ಅಂತ ಪುಕ್ಸಟ್ಟೆಯಾಗಿ ಅಡ್ವೈಸ್ ಕೊಡೋ ನನ್ನ ವಿಮರ್ಶಕರು ನನ್ನ ಗ್ರೇಟೆಸ್ಟ್ ಟೀಚರ್ಸೇ. ಯಾಕೆಂದರೆ ಒಂದು ಅಡ್ವೈಸರಿ ಟೀಮೇ ಇಟ್ಕೋಬೇಕು. ನಾನು ನೋಡಪ್ಪ ಏನು ಮಾಡಬೇಕು ಅಂತ 4 ವಾಟ್ಸಪ್ ಗ್ರೂಪ್ ನೋಡಿದ್ರೆ ಸಾಕು, ನಾಳೆ ನಾನು ಏನು ಮಾಡಬಾರ್ದು ಅಂತ ಅವರೇ ಗೈಡ್ ಮಾಡಿರ್ತಾರೆ. ಸೊ ಆ ವಿಮರ್ಶಕರಿಗೂ ನನ್ನ ಬೆಸ್ಟ್ ಟೀಚರ್ಸ್ ಅವರು. ಆ ವಿಮರ್ಶಕರು ಇನ್ನಷ್ಟು ಹೆಚ್ಚಾಗಲಿ ಅಂತ ನಾನು ಬಯಸ್ತೇನೆ. ಬಿಕಾಸ್ ಅವ್ರನ್ನೂ ಸ್ಯಾಲ್ರಿ ಕೊಟ್ಟು ಇಟ್ಕೊಂಡು ಅಡ್ವೈಸ್ ಕೇಳೋ ಅಷ್ಟು ಶಕ್ತಿ ನನಗಿಲ್ಲ. ಒಳ್ಳೇದಾಗಲಿ ಮ್ಯಾಮ್, ಸರ್ ಒಳ್ಳೇದಾಗಲಿ. ನಿಮ್ಮ ಆಶೀರ್ವಾದ ಇರಲಿ. ನಮ್ಮಂಥ ಹುಡುಗರು ಬಂದಿದ್ದೀವಿ. ನನ್ನಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಅಲ್ಲ, ನಿಮ್ಮ ಮನೆ ಮಗ MLA ಆದರೆ ಹೇಗಿರುತ್ತೋ ಹಾಗೆ ನೋಡಿ ಬದಲಾವಣೆ ತಂದು ತೋರಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್.